ಜಮೀರ್ಗೆ ಬರೋದಕ್ಕೆ ಹೇಳಿದ್ದೆ ಗೊತ್ತಿಲ್ಲ. ಕೇರಳ ಚುನಾವಣೆಯನ್ನ ಮುಗಿಸಿ ಬರಬಹುದು ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ಶ್ರೀನಿವಾಸ ದಾಸ ಕರಿಯಪ್ಪ ನನ್ನೊಂದಿಗೆ ಚೆನ್ನಾಗೇ ಇದ್ದಾರೆ, ನಮ್ಮ ಸಾದಿಕ್ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಹೇಳ್ತಿದ್ದಾರೆ. ಜಮೀರ್ಗೆ ಬರೋದಕ್ಕೆ ಹೇಳಿದ್ದೆ, ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಕೇರಳ ಚುನಾವಣೆಯನ್ನ ಮುಗಿಸಿ ಬರಬಹುದು ಅಂತ ಹೇಳ್ತಿದ್ದಾರೆ. ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರಂತೆ ಜಮೀರ್. ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ಶ್ರೀನಿವಾಸ್ ದಾಸ ಕರಿಯಪ್ಪ ನನ್ನೊಂದಿಗೆ ಚೆನ್ನಾಗಿದ್ದಾರೆ, ನಮ್ಮ ಸಾದಿಕ್ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಹೇಳ್ತಿದ್ದಾರೆ. ಒಂದೇ ಮನೆಯ ಅಣ್ಣ ತಮ್ಮಂದಿರಂತೆ ನಾವಿದ್ವಿ, ಏನೋ ಗಳಿಗೆ ಮತ್ತೆ ಒಂದಾಗ್ತಾ ಇದ್ದೀವಿ, ಈಗ ಎಲ್ಲರೂ ಕೂಡ ಒಂದಾಗಿದ್ದೀವಿ, ಗೆಲ್ಲಿಸ್ತಾರೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ಜಮೀರ್ ಯಾಕಾಗಿ ಆಬ್ಸೆನ್ಸ್ ಎಲ್ಲ ಕಡೆ ಕಾಣಿಸ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳಿತ್ತು, ಸಂಶಯಗಳಿತ್ತು, ಎಲ್ಲೋ ಒಂದ್ ಕಡೆ ಬೇಸರಕ್ಕೊಳಗಾಗಿದ್ದಾರಾ ಅಂತ ಹೇಳ್ಬಿಟ್ಟು. ಬಿಕಾಸ್ ಸಾದಿಕ್ ಬಂಡಾಯ ಶಮನ ಮಾಡೋಕೆ ಬಂಡಾಯದಂತಹ ಸಂದರ್ಭದಲ್ಲಿ ಕೋಪ ಶಮನ ಮಾಡೋದಕ್ಕೂ ಕೂಡ ಅವರು ಯಾವುದೇ ಕಾರಣಕ್ಕೂ ಮುಂದೆ ಬರಲಿಲ್ಲ, ನನಗೆ ಬೇಡವೇ ಬೇಡ ಆ ವಿಚಾರ ಅಂತ ಹೇಳ್ಬಿಟ್ಟು ಹಿಂದೆನೇ ಉಳ್ಕೊಂಡ್ರು. ಸೊ ಈಗ ಯಾಕೆ ಅಂತ ಅಂದಾಗ ಕೇರಳದಲ್ಲಿ ಬ್ಯುಸಿ ಆಗಿರಬಹುದೇನೋ ಅನ್ನುವಂಥ ಮಾತುಗಳು. ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು, ಅವ್ರಿಗೆ ಬರಕ್ಕೆ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದರು ಬರ್ಬೋದು. ನಮ್ಮ ಸಾದಿಕ್ ಪೈಲ್ವಾನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಒಂದೇ ಮನೆಯವರು, ಒಂದೊಮ್ಮೆ ಅಣ್ಣ ತಮ್ಮಗಳಾಗಿ ಇದ್ವಿ. ಏನೋ ಸಣ್ಣ ಪುಟ್ಟವು ಏನೋ ಒಂದು ಸ್ವಲ್ಪ ಇದಾಗಿದ್ವು, ಆದರೂ ಮುಂಚಿನಿಂದಲೂ ಅವ್ರು ಯಾವಾಗಲೂ ನನಗೆ ಗೊತ್ತಿತ್ತು. ಅವರು ಯಾವಾಗಲೂ ನಮಗೆ ಬೆಂಬಲ ಸೂಚಿಸ್ತಾನೆ ಇದ್ದಾರೆ. ಈಗಾದರೂ ಹೆಚ್ಚಿನ ರೀತಿಯಿಂದ ಬೆಂಬಲವನ್ನು ಸೂಚಿಸ್ತಾರೆ. ಸೂಚಿಸಿ ಅವರ ಎಲ್ಲ ಮನೆತನದವರು, ಸಾದಿಕ್ ಪೈಲ್ವಾನ್ ಅವರು ಮನೆತನದವರು, ತಮ್ಮ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಣ್ಣನ ಮಕ್ಕಳು, ಅಳಿಯಂದರು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಸೋ ಒಂದು ಕೆಲಸವನ್ನು ಮಾಡ್ತಾರೆ. ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು, ಅವ್ರಿಗೆ ಬರಕ್ಕೆ ಕೇಳಿದ್ದೆ. ಅವರು ಇದಕ್ಕೆ ಕೇರಳಕ್ಕೆ ನಾ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದರು ಬರ್ಬೋದು. ನಮ್ಮ ಸಾದಿಕ್ ಪೈಲ್ವಾನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.